ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾರಾಜ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಿವತ್ತು ಶುಕ್ರವಾರ ಪೂಜೆ ಮಾಡೋಣ ಬೆಳಗ್ಗೆನೆ ಅಂತೇಳಿ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಫಸ್ಟ್ನೇ ಶುಕ್ರವಾರ, ಅಂದರೆ ಫಸ್ಟ್ನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೆ ಪೂಜೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನಗಂತೂ ತುಂಬ ಆಸೆ ಇತ್ತು ಆಷಾಢ ಶುಕ್ರವಾರದಲ್ಲಿ ನಾನು ಪೂಜೆ ಮಾಡಬೇಕು ಬೆಳಗ್ಗೆನೆ ಅಂತ ಹೇಳಿ. ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಬೆಳಗ್ಗೆನೆ ಪೂಜೆ ಮಾಡಬೇಕು ಅಂತ. ಹಾಗೆ ನಾನು ಅಂದ್ಕೊಂಡಿದ್ದೆ, ಆದರೆ ಆಗಿಲ್ಲ, ಅದೊಂದು ಬೇಜಾರಾಯಿತು. ಬಿಡು ಹೋಗಲಿ, ನೆಕ್ಸ್ಟು ಮಾಡೋಣ ಅಂತ ಹೇಳಿ ಸುಮ್ಮನೆ ಆದೆ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾರಾಜ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ತುಂಬ ದಿವಸದಿಂದ ವ್ಲಾಗ್ನ ಹಾಕಿಲ್ಲ, ಯಾಕಂದರೆ ಬೆಂಗಳೂರಿಂದ ಮಮ್ಮಿ ಮನೆಯಿಂದ ಊರಿಗೆ ಬಂದ ಮೇಲೆ ಸಿಕ್ಕಾಪಟ್ಟೆ ಮನೆ ಗಲೀಜಾಗಿದೆ ಅಂತೇಳಿ ಫುಲ್ ಡೀಪ್ ಕ್ಲೀನಿಂಗಲ್ಲಿ ಮುಳುಗೋಗ್ಬಿಟ್ಟಿದೆ. ನಾನು ಯೂಟ್ಯೂಬ್ ನಂದು ಇದೆ ಅನ್ನೋದೇ ನಾನು ಮರ್ತೋಗ್ಬಿಟ್ಟು ಅಷ್ಟು ಕೆಲಸದಲ್ಲಿ ಮುಳುಗೋಗ್ಬಿಟ್ಟಿದೆ. ಸರಿ ಅಂತೇಳಿ, ಹೇಗಿದ್ರು ಆಷಾಢ ಅಲ್ವಾ, ಆಷಾಢ ಶುಕ್ರವಾರ ಪೂಜೆ ಮಾಡೋಣ ಅಂತೇಳಿ ಪ್ರತಿಯೊಂದನ್ನು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತೇಳಿ ಮಾಡ್ತಿದ್ದೆ. ಹಾಗೆಯೇ ಇವತ್ತು ಬೆಳಗ್ಗೆನೆ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರಲ್ವ, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಪೂಜೆ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಮೊನ್ನೆಯಿಂದನೂ ತುಂಬಾ ಟ್ರೈ ಮಾಡ್ತಾಯಿದ್ದೀನಿ, ಪ್ರತಿಯೊಂದನ್ನು ಮಾಡ್ಕೊಂಡು ಒಬ್ಬಳೇ ಮಾಡ್ಕೊಂಡು ಆಗಲಿಲ್ಲ ನನ್ನ ಕೈಲಿ. ಸರಿ ಅಂದ್ಬಿಡು, ಅಮಾವಾಸ್ಯೆಗೂ ಮಾಡೋಕ್ಕಾಗಿಲ್ಲ, ಪೂಜೆ ಮಾಡೋಣ ಅಂದ್ಕೊಂಡಿದ್ದೆ ಅವತ್ತಂತೂ ಆಗೇ ಇಲ್ಲ. ಇನ್ನೂ ಮುಕ್ಕಾಲು ಭಾಗ ಕೆಲಸ ಪೆಂಡಿಂಗ್ ಇತ್ತು. ಬಟ್ಟೆ ಒಗೆಯೋದು, ಅಡುಗೆ ಮನೆ ಕ್ಲೀನ್ ಮಾಡೋದು, ರೂಮ್ ಕ್ಲೀನ್ ಮಾಡೋದು, ಬಟ್ಟೆ ವಾಶ್ ಮಾಡೋದು, ಇದೇ ಆಗೋಗ್ಬಿಟ್ಟಿತ್ತು. ಸರಿ ಅಂತೇಳಿ ನೆನ್ನೆ ಸ್ನಾನ ಮಾಡಿಕೊಂಡು ಸ್ವಲ್ಪ ದೇವ್ರ ಸಾಮಾನೆಲ್ಲ ತರೋಕ್ಕೆ ಅಂತ ಹೋಗಿದ್ದೆ. ಅಲ್ಲಿಂದ ಬಂದು ಅವಾಗ ಅಟ್ಲೀಸ್ಟ್ ಮಾಡೋಣ ಅಂದ್ಕೊಂಡೆ, ಅವಾಗಲೂ ಆಗಿಲ್ಲ, ಯಾಕೆಂದರೆ ಅಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು, ಬರೋದೇ ಲೇಟ್ ಆಗೋಯ್ತು. ಸೊ ಅವಾಗಲೂ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಬಂದಮೇಲೆ ಊಟ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 12 ಗಂಟೆವರೆಗೂ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದು ಏನೋ ಗೊತ್ತಿಲ್ಲ, ನಾನೇ ಸ್ಲೋನಾ ಇಲ್ಲ ಏನಂತಲೇ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನಿಧಾನ ಆಗ್ತಾಯಿದೆ ನಾನು ಮಾಡೋ ಕೆಲಸ. ಬಟ್ ಒಬ್ಬರು ನೋಡಿದ್ದೀನಿ, ನಾನೇ ಸ್ಲೋ ಅಂದರೆ ನನಗಿನ್ನ ಸ್ಲೋ ಇರೋರು ಇರ್ತಾರೆ, ಬಟ್ ಅದು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನೋಡಿ, ನಾನು ಬಂದಿದ್ದು ಭಾನುವಾರ ಏನೂ ಕೆಲಸ ಮಾಡಿಲ್ಲ. ಸೋಮವಾರದಿಂದ ಸ್ಟಾರ್ಟ್ ಮಾಡ್ಕೊಂಡೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಇವತ್ತು ಬೆಳಗ್ಗೆನೂ ಆಲ್ಮೋಸ್ಟ್ ಒಂದು 3 ಗಂಟೆ 4 ಗಂಟೆಗೆ ಅಲಾರಾಮ್ 3 ಗಂಟೆನೂ ಇಟ್ಕೊಂಡಿದ್ದೆ, 4 ಗಂಟೆನೂ ಇಟ್ಕೊಂಡಿದ್ದೆ, ಬಟ್ ಎದ್ದಿಲ್ಲ. ಯಾಕೆಂದರೆ ಮಲಗಿದ್ದೆ 1 ಗಂಟೆ ಆಯಿತು, ಎದ್ದೊಳಕ್ಕಾಗಿಲ್ಲ. 6 ಗಂಟೆಗೆ ಎದ್ದಿದ್ದೆ. ಮನೆ ಬಾಗಿಲೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ, ಹಾಗೆಯೇ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಹಿಂದೆಗಡೆ ಬಾಗಿಲು ತೊಳೆದು, ಅದಾದಮೇಲೆ ನಾನು ಪಟ ಅಂತ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ತುಂಬ ಹೊತ್ತಾಗೋಯ್ತು. ಆಲ್ಮೋಸ್ಟ್ 9 ಗಂಟೆ ಆಗೋಯ್ತು. ಸರಿ ಅಂತೇಳಿ ಅದಾದಮೇಲೆ ನನ್ನ ಮಗನಿಗೂ ಸ್ನಾನ ಮಾಡಿಸಿ ಅವನಿಗೂ ರೆಡಿ ಮಾಡಿ ನಿಮ್ಮದೇ ಪೂಜೆ ಮಾಡಿದೆ. ಇವಾಗ ಆರಾಮಾಗಿ ಕೂತ್ಕೊಂಡಿದ್ದೀನಿ. ಇಷ್ಟು ದಿನ ನಾನು ಇಷ್ಟು ಆರಾಮಾಗಿ, ಇಷ್ಟು ಪೀಸ್ಫುಲ್ಲಾಗಿ ಕೂತ್ಕೊಂಡಿದ್ದೆ ಇಲ್ಲ ಆರಾಮಾಗಿ. ಸರಿ ಅಂತೇಳಿ ಹೇಗೂ ಬ್ಲಾಗ್ ಮಾಡಿರಲಿಲ್ಲ ಅಲ್ವಾ, ಸೊ ಬ್ಲಾಗ್ನ ಇವಾಗಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಅದಾದಮೇಲೆ ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿದೆ, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಅವರು ಯಾರಾದರೂ ಕರ್ಕೊಂಡು ಹೋಗು, ಇಲ್ಲಿ ಧರಣಿ ಯಾರು ಇರ್ತಾರೆ, ಹೋಗು, ನನಗೆ ಕೆಲಸ ಇದೆ ಅಂದರು. ನಾನು ಸರಿ ಆಯ್ತು ಅಂತ ಹೇಳಿದೆ, ಬಟ್ ಅವನು ಇರಲಿಲ್ಲ ಅಂತೇಳಿ ಅವರಂದರು, ನಾನೇ ಬರ್ತೀನಿ ಮಧ್ಯಾಹ್ನ ಅಷ್ಟರಲ್ಲಿ ಹೋಗೋಣ ಅಂತ ಹೇಳಿದ್ರು. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಮಗನ್ನು ಮಲಗಿಸ್ಬಿಟ್ಟು ನಾನು ಇನ್ನೇನು ಮಾಡೋದು, ತುಂಬ ದಿವಸದ ಮೇಲೆ ಇಷ್ಟು ಫ್ರೀಯಾಗಿ ಆರಾಮಾಗಿ ಕೂತ್ಕೊಂಡಿದ್ದೀನಲ್ವ. ಸರಿ, ಒಂಥರ ಮನಸ್ಸಿಗೂ ಪೀಸ್ಫುಲ್, ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ ವ್ಲಾಗ್ನ ಮಾಡೋಕ್ಕೆ, ಒಂದು ಖುಷಿಯಾಗಿರುತ್ತೆ, ಒಂದು ಆರಾಮಾಗಿ ಮಾಡ್ಬೋದು ಅಂತ ಹೇಳಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನಂದರೆ, ನಾನಿವತ್ತು ಅಂದರೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ಪೂಜೆ ಮಾಡ್ತಾ ಇರೋದು. ಮದುವೆ ಆದಾಗಿಂದ ಮಾಡಿರಲಿಲ್ಲ, ಯಾಕಂದರೆ ಮದುವೆ ಆದಮೇಲೆ ಪ್ರೆಗ್ನೆಂಟ್ ಆದಮೇಲೆ ಅದೆಲ್ಲ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ. ಆಮೇಲೆ ನನಗೆ ಮೇಯ್ನಾಗಿ ದೇವ್ರ ಮನೆ ಇರಲಿಲ್ಲ, ನಾನು ಏನು ಮಾಡೋದಕ್ಕೂ ದೇವ್ರ ಮನೆ ಇರಲಿಲ್ಲ. ಸೊ ಅದಕ್ಕೆ ಅದ್ರ ಬಗ್ಗೆ ಏನೋ ನಾನು ಅಷ್ಟಾಗಿ ಇದು ಮಾಡ್ಕೊಂಡಿಲ್ಲ. ಇವಾಗ ಅದಕ್ಕೆ ಅಂತಲೇ ದೇವ್ರ ಮನೆ ಮಾಡಿಸ್ಕೊಂಡಿರುವಾಗ ಮಾಡಿದೆ ಅಂತೂ ಇರೋಳಲ್ವೇ ಅಲ್ಲ ನಾನು. ಸರಿ ಅಂತೇಳಿ ಆಷಾಢ ವಾರ ಅಂದರೆ ಆಷಾಢ ಅಂದ್ರೇ ದೇವ್ರಗಳ ವಾರ. ಅದಂತೂ
ಮೇನ್ ಸ್ಪೆಷಲ್ಲು. ಹಾಗೆಯೇ ಇನ್ನೊಂದೇನೆಂದರೆ ನನಗೆ ಹೊಸ ವರ್ಷ ಅಂತ ಸ್ಟಾರ್ಟ್ ಆಗೋದೇ ವರಮಹಾಲಕ್ಷ್ಮಿ ಹಬ್ಬದಿಂದ. ಅಂದರೆ ಜನವರಿ ಆ ಥರ ಅಲ್ಲ. ನನಗೆ ಏನಂದರೆ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆದಾಗಿಂದನೇ ಅಲ್ವಾ ಎಲ್ಲ ಹಬ್ಬಗಳು, ಗಣೇಶ ಹಬ್ಬ, ದೀಪಾವಳಿ, ಯುಗಾದಿ ಆ ಥರ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ. ಸೊ ನನಗೆ ಬುದ್ಧಿ ಬಂದಾಗಿಂದ ನಮ್ಮ ಮಮ್ಮಿ ಮನೇಲಿ ಹಬ್ಬ ಮಾಡ್ತಿದ್ರಲ್ವ, ಅವಾಗಿಂದ ನನಗೆ ಈ ಹಬ್ಬ ಸ್ಟಾರ್ಟ್ ಆದಾಗಿಂದನೇ ಈ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದೇ ಒಂದು ಫಸ್ಟ್ ಅಂದರೆ ಹೊಸ ವರ್ಷ ಅನ್ನೋ ಥರ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಮೇಯ್ನಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ನಮ್ಮ ಮಮ್ಮಿ ಮನೇಲಿ ದೊಡ್ಡ ಹಬ್ಬ. ನಾವು ಯಾವ ಹಬ್ಬನೂ ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ. ವರಮಹಾಲಕ್ಷ್ಮಿ ಹಬ್ಬ ಒಂದೇ ನಾವು ಗ್ರ್ಯಾಂಡಾಗಿ ಮಾಡ್ತಾಯಿದ್ದಿದ್ದು. ಅದಾದಮೇಲೆ ಆಯುಧ ಪೂಜೆ ಒಂದು ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ. ಹಾಗೆಯೇ ಇವಾಗ ಏನೋ ಗೊತ್ತಿಲ್ಲ, ನನಗೂ ಮಾಡಬೇಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಆಷಾಢ ಬರುತ್ತಲ್ವ, ಅದನ್ನು ಮಾಡಬೇಕು ಅಂತ ಹೇಳ್ತಿದ್ರು. ಲಕ್ಷ್ಮಿಗೆ ಪೂಜೆ ಸಲ್ಲಿಸ್ಬೇಕು ಆ ಥರ ಎಲ್ಲ ಹೇಳ್ತಿದ್ರು. ಅದ್ರ ಜೊತೆಗೆ ಉಪ್ಪಿನ ದೀಪ ಅಂತ ಹೇಳ್ತಾರೆ. ನಾನು ತುಂಬ ಸತಿ ನೋಡಿದೆ, ಆದರೆ ನನಗಿಲ್ಲಿ ಇಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟೊಂದು ಫೆಸಿಲಿಟಿ ಇರಲಿಲ್ಲ ಅಂತೇಳಿ ನಾನು ಅದೆಲ್ಲ ಏನೂ ಮಾಡ್ತಾಯಿರಲಿಲ್ಲ. ಸುಮ್ಮನೆ ನಾವೆಲ್ಲೋ ಇಡೋದು, ಅದಕ್ಕೇನೋ ಒಂದು ಅಪ್ಸರನೋ ಏನೋ ಇಲ್ಲ ಅಪಮಾನ ಆ ಥರ ಏನೋ ಆಗೋದು, ಅದು ನಂಗೆ ಇಷ್ಟ ಇರಲಿಲ್ಲ ಅಂತ ಹೇಳೋದು. ಅದೆಲ್ಲ ಏನೋ ಮಾಡ್ತಾಯಿರಲಿಲ್ಲ. ಇವಾಗ ಮಾಡಲೇಬೇಕು ಅಂತ ಅಂದ್ಕೊಂಡು ಒಂದು ಗಟ್ಟಿ ಧೈರ್ಯ ಮಾಡಿದ್ದೀನಿ. ಆಮೇಲೆ ಇನ್ನೊಂದೇನೆಂದರೆ ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಒಂಥರ ಭಯ. ಆ್ಯಕ್ಚುಲಿ ನಾನು ಬೇರೆ ಥರನೇ ಮಾಡಬೇಕು ಅಂದ್ಕೊಂಡೆ, ಕಳಶ ಎಲ್ಲ ಇಟ್ಟು ಅದು ಲಕ್ಷ್ಮಿನ ಆಹ್ವಾನ ಮಾಡೋದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ನನಗೆ ಭಯ, ಹೆಂಗೆ ಮಾಡ್ತೀನೋ, ಅಕಸ್ಮಾತ್ ಏನಾದ್ರು ತಪ್ಪು ಮಾಡಿಬಿಟ್ರೆ ಅದೊಂದು ಭಯ. ವರಮಹಾಲಕ್ಷ್ಮಿ ಕುಣಿಸ್ತೀನಲ್ವ, ಅವಾಗೊಂದು ನನಗೆ ಒಂಥರ ಧೈರ್ಯ ಇರುತ್ತೆ, ಹಿಂಗೆ ಮಾಡಬೇಕು ಈ ಥರ ಮಾಡಬೇಕು ಅಂತ ಧೈರ್ಯ ಇರುತ್ತೆ. ಅದಾದಮೇಲಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ನಾನು ಜಸ್ಟ್ ಇವಾಗ ಉಪ್ಪಿನ ದೀಪ ಅಷ್ಟೇ ಇಟ್ಟಿದ್ದೀನಿ. ಉಪ್ಪಿನ ದೀಪ ಇಡೋದೇನೆಂದರೆ ಲಕ್ಷ್ಮೀ ದೇವಿಗೆ ಉಪ್ಪು ಅಂದರೆ ತುಂಬ ಇಷ್ಟ ಅಂತ ಹೇಳಿ ಉಪ್ಪಿನ ದೀಪನ ಹಚ್ತಾರೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇವಾಗ ಉಪ್ಪಿನ ದೀಪ ಹಚ್ತಾ ಇರೋದು. ಅದರಿಂದ ನಾನು ಹಚ್ಚಿದ್ದೀನಿ, ನೋಡೋಣ ದೇವರು ಹೇಗೆ ಕರುಣೆ ತೋರಿಸುತ್ತೋ ಅಂತ. ನಾನು ಹೇಳೋದೇನೆಂದರೆ ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಮನೇಲಿ ನನಗೆ ಅಟ್ಮಾಸ್ಫಿಯರ್ ಹೇಗೆ ಕ್ರಿಯೇಟ್ ಆಗಿದೆ ಅಂದರೆ, ನನ್ನಲ್ಲಿ ಇರೋ ಚೇಂಜಸ್ ನನ್ನಲ್ಲಾಗಿರೋ ಚೇಂಜಸ್ಸಿಂದ ನಮ್ಮ ಹಸ್ಬೆಂಡ್ ಕೂಡ ಅವ್ರ ಮೆಂಟಾಲಿಟಿನೂ ಚೇಂಜ್ ಆಗಿದೆ, ನನ್ನ ಮಗನ ಮೆಂಟಾಲಿಟಿನೂ ಚೇಂಜ್ ಆಗಿದೆ. ಒಂಥರ ನಮ್ಮ ಮನೇಲಿರೋ ಅಟ್ಮಾಸ್ಫಿಯರೇ ಚೇಂಜ್ ಆಗಿಬಿಟ್ಟಿದೆ. ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಬೇಗನೆ ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡಿಕೊಂಡು ಇದರಲ್ಲಿ ಇರ್ತೀನಲ್ವ. ಸೊ ನಮ್ಮ ಹಸ್ಬೆಂಡು ಅಷ್ಟೇ, ಇವಾಗ ಎಲ್ಲರೂ ಹೋದರೆ ಟಕ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಏನೇ ಒಂದು ವಿಷಯ ಇದ್ರೂ ನನಗೆ ಹೇಳ್ತಾರೆ. ಫಸ್ಟೆಲ್ಲ ನಾನು ಒಂದು 9 ಗಂಟೆ ಅವರೆಗೂ ಮಲ್ಕೊತೀನಲ್ವ, ಅವಾಗ ನನಗೇನು ಹೇಳ್ತಾನೆ ಇಲ್ಲ. ಅವ್ರ ಪಾಡೋಗೋರು ಹೊಟ್ಟೋಗ್ಬಿಡೋರು, ಅವ್ರ ಪಾಡೋಗೋರು ಬರೋರು. ಇನ್ನೂ ಕೇಳಿದ್ರೆ ಇನ್ನೂ ಮಲಗಿದೆ ಅಲ್ವ, ಅದಕ್ಕೆ ಹೇಳಿಲ್ಲ ಅಂತ ಹೇಳ್ತಿದ್ರು. ಇವಾಗ ಹಂಗೆಲ್ಲ ಇಲ್ಲ. ನನಗೆ ಒಂಥರ ಖುಷಿ ಆಗುತ್ತೆ, ನಮ್ಮ ಹಸ್ಬೆಂಡ್ ನನ್ನ ಹತ್ರ ಎಲ್ಲ ಶೇರ್ ಮಾಡ್ಕೊತಾ ಇದ್ದಾರೆ. ಅಂದರೆ ಅವ್ರಿಗೂ ಒಂಥರ ಖುಷಿ ಅಲ್ಲ, ಮನೇಲಿ ಈ ಥರ ಎಲ್ಲ ಮಾಡ್ಕೊತಿದ್ದಾರೆ ಅಂತ ಹೇಳಿ. ಸೊ ಅದರಿಂದ ನಾನು ಕಂಡಂತಹ ಬದಲಾವಣೆಗಳನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಮನೆಯಲ್ಲಿ ಯಾವಾಗ್ಲೂ ಕ್ಲೀನಾಗಿ ಇಟ್ಕೋಬೇಕು. ಹಾಗೆಯೇ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದೇವ್ರ ಪೂಜೆ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದರಲ್ಲಿ ಆಷಾಢ ಅಂತಂದರೆ ಕೆಲವೊಬ್ಬರು ಹೇಳ್ತಾರೆ ಅದು ಮಾಡಬಾರ್ದು, ಒಳ್ಳೆ ಕಾರ್ಯಗಳು ಮಾಡಬಾರ್ದು ಅಂತ ಹೇಳ್ತಾರೆ. ಹೌದು, ಬಟ್ ಆದರೆ ಈ ಆಷಾಢ ಮಾಸದಲ್ಲಿ ನಿಜವಾಗ್ಲೂ ತಾಯಿ ಲಕ್ಷ್ಮೀ ದೇವಿನ ಆರಾಧಿಸಿದ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಇದೆ. ಅದನ್ನು ನಾನು ನಂಬಿದ್ದೀನಿ. ಹಾಗೆಯೇ ಇನ್ನೊಂದು ಖುಷಿ ವಿಷಯ, ಇನ್ನೊಂದು ನಮ್ಮ ಕನಸಿಗೆ ಒಂದು ಚಿಗುರು ಹೊಡೆದಿರೋ ದಿನ ಅಂದರೆ ಇದೇ ಟೈಮು. ಯಾಕಂದರೆ ನಿನ್ನೆ ನಮ್ಮ ಮನೆಗೆ ಹಸುನ ತೊಗೊಂಬಂದಿದ್ದೀವಿ. ಅಂದರೆ ಸಾಕೋದಕ್ಕೇನೆ ಹಸು ತೊಗೊಂಬಂದಿದ್ದೀವಿ. ನಂಗೆ ತುಂಬ ಖುಷಿ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಆ್ಯಕ್ಚುಲಿ ಅದು ನಮ್ಮದೊಂದು ದೊಡ್ಡ ಕನಸಿದೆ. ಆ ಕನಸಿಗೆ ನಿನ್ನೆ ಅದನ್ನು ನೋಡಿದ ತಕ್ಷಣ ನಂಗೆ ಒಂಥರ ಏನಂತ ಹೇಳ್ತಾರೆ, ಅದನ್ನು ಖುಷಿಯಾಗಿ ಹೇಳ್ಕೊಳ್ಳೋದು, ಹೆಂಗೆ ಹೇಳ್ಕೊಳ್ಳೋದು ನನಗೆ ಗೊತ್ತಾಗಿಲ್ಲ. ಅದೇ ನನಗಂತೂ ತುಂಬ ಖುಷಿಯಾಗಿದೆ. ಇದೇ ಥರನೇ ನಾವು ಹಸುಗಳನ್ನ ತೊಗೋಬೇಕು ಅನ್ನೋದೊಂದು ದೊಡ್ಡ ಆಸೆ ಇದೆ. ಆ ಆಸೆನ ಈಡೇರ್ಸೋಕ್ಕೆ ನಾವು ತುಂಬಾ ಪ್ರಯತ್ನ ಪಡ್ತೀವಿ ನಮ್ಮ ಕೈಲಾದಷ್ಟು. ಹಾಗೆಯೇ ಈ ಟೈಮಲ್ಲಿ ನಮ್ಮ ಮನೆಗೆ ಬಂದಿರೋದಂತೂ ಇನ್ನೂ ನನಗೆ ಖುಷಿ ಆಗ್ತಾಯಿದೆ. ನಿಜ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಲಕ್ಷ್ಮೀ ದೇವಿ ಮಾಸ ಇದು, ಲಕ್ಷ್ಮೀ ದೇವಿನ ಆರಾಧಿಸೋ ತಿಂಗಳು. ಆ ಟೈಮಲ್ಲಿ ನಮ್ಮ ಮನೆಗೆ ಹಸುನ ತಂದಿದ್ದೀವಿ. ಅದೊಂದು ಸ್ಪೆಷಲ್ಲು. ಅದೊಂಥರ ಖುಷಿ ಆಗ್ತಾಯಿದೆ ನನಗೆ, ತುಂಬ ತುಂಬ ಖುಷಿ ಆಗ್ತಾಯಿದೆ. ನಾನು ಫಸ್ಟ್ ಟೈಮ್ ಇದನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ಎಲ್ರಿಗೂ ಎಲ್ಲ ಗೊತ್ತಿರಲ್ಲ, ಹೊಸ್ದಾಗಿ ಸ್ಟಾರ್ಟ್ ಮಾಡೋರಿಗೆ ಅಂದರೆ ತಿಳ್ಕೊಂಡು ಮಾಡ್ತಾರೆ. ಸೊ ನಾನು ಹಂಗೇನೆ ನಂಗೆ ಎಷ್ಟು ಗೊತ್ತೋ ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟಾಗಿ ಮಾಡಿದ್ದೀನಿ. ಮುಂದೆ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ 4 ಆಷಾಢನೂ ಬಂದಿದೆ, 4 ಆಷಾಢನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬ ಇದೆ 2ನೇ ವಾರ, ಅಂದರೆ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ. ಆವಾಗ ಲಕ್ಷ್ಮಿ ಕುಣಿಸ್ಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನೆಂದರೆ ಯಾವ 4 ದಿವಸದಿಂದ ನಾನು ವ್ಲಾಗ್ನ ಮಾಡ್ಕೊಂಡಿಲ್ಲ ಅಂದರೆ ಎಷ್ಟು ಕೆಲಸ ಇತ್ತು ಅಂದರೆ ನಿಜವಾಗ್ಲೂ ನೀವು ನೋಡಿದ್ರೆ ಇಷ್ಟು ಕೆಲಸ ಇತ್ತಾ ಈ ಮನೇಲಿ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮಗೆ ಅದೆಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ನನ್ನ ಟೈಮ್ ಇರಲಿಲ್ಲ. ಆ್ಯಕ್ಚುಲಿ ಇವತ್ತು ಪೂಜೆ ಮಾಡೋವಾಗ್ಲೂ ಕೂಡ ನನಗೆ ಅಂದರೆ ಎಲ್ಲ ರೆಡಿ ಮಾಡ್ಕೊಳ್ಳೋವಾಗಲೂ ಕೂಡ ವೀಡಿಯೋ ಮಾಡೋಷ್ಟು ನನಗೆ ಪೇಷನ್ಸ್ ಇರಲಿಲ್ಲ, ತಾಳ್ಮೆನೂ ಇರಲಿಲ್ಲ, ಅಂದರೆ ಟೈಮ್ ಇರಲಿಲ್ಲ. 10:30 ಆಗ್ಬಿಟ್ಟು 5 ಗಂಟೆಗೆ ಮಾಡ್ಬೇಕು ಅಂದ್ಕೊಂಡವಳು 9 ಗಂಟೆ ಆದ್ರೂ ನಾನು ಇನ್ನೂ ಎಲ್ಲ ಮಾಡ್ತಾಯಿದ್ದೀನಿ ಅಂದರೆ ನೀವೇ ಯೋಚನೆ ಮಾಡಿ ಒಬ್ಬಳೇ ಎಷ್ಟು ಕೆಲಸ ಮಾಡ್ತಿರ್ಬೋದು ಅಂತ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಬೇಡ ಬಿಡು, ಅದನ್ನು ನೆಕ್ಸ್ಟ್ ವಾರ ಏನಾದರೂ ಶೇರ್ ಮಾಡ್ಕೊಬೋದು, ಇವಾಗ ಪಟ ಅಂತ ಮಾಡಿಬಿಡೋಣ ಅಂತೇಳಿ ಪೂಜೆಗೆಲ್ಲ ಮಾಡಿದೆ. ನನ್ನ ಮಗ ಎದ್ದೊಳ್ತಾ ಇದ್ದಾನೆ. ಆದರೆ ನಾನು ನಿಜವಾಗ್ಲೂ ನನ್ನ ಮಗ ಅಂತೂ ಪಾಪ ಅವ್ನು ನಿನ್ನೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಜ್ವರ ಬಂದಿತ್ತು. ಸರಿ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹಾಸ್ಪಿಟ್ಲಿಗೆ ತೋರಿಸಿದೆ, ಅಲ್ಲಿ ಟಾನಿಕ್ ಕೊಟ್ಟಿದ್ದರು, ಅದನ್ನು ಕೊಟ್ಟಿದ್ದೆ. ಅದಾದಮೇಲೆ ಬೆಳಗ್ಗೆ ಇದ್ದ ಪಾಪ ನಂಗೆ ಒಂಚೂರು ಡಿಸ್ಟರ್ಬ್ ಮಾಡಿಲ್ಲ. ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ, ಅಮ್ಮ ಎತ್ಕೋ ಅಂತ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟ. ಬಟ್ ಇವತ್ತಂತೂ ನಾನು ಎಲ್ಲ ಕೆಲಸ ಮಾಡ್ಕೊತಾ ಇದ್ರು ಅವ್ನು ಪಾಡಿಗೂ ನಿಂತ್ಕೊಂಡು ನೋಡ್ತಾ ಇದ್ದ. ನನಗೆ ಅಯ್ಯೋ ಪಾಪ ಅನ್ನಿಸ್ತಾಯಿತ್ತು. ಪಾಪ ಮಗು ಹುಷಾರಿಲ್ಲ ಸ್ವಲ್ಪ, ಆದ್ರೂ ಅವ್ನು ಕೇರ್ ಮಾಡ್ದೇನೆ ನಾನು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತ. ಬಟ್ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೆ ನಾನು ಏನು ಮಾಡ್ತಾಯಿದ್ದೀನಿ ಅಂತೆಲ್ಲ. ಅವ್ನು ಅಬ್ಸರ್ವ್ ಮಾಡೋದು ಜಾಸ್ತಿ, ನೋಡ್ಕೊಂಡು ನಿಂತಿದ್ದ. ಎದೊಳ್ತಾ ಇದ್ದಾನೆ ಅವ್ನು ಶರ್ಟ್ ನೋಡ್ಕೊಂಡು ತೋರಿಸ್ತೀನಿ. ದಶ್ಮಾ ಓನು ಬಂಗಾರ ಮಲ್ಕೋತಿಯಾ? ಮಲ್ಕೊಂಬಂಗ ಬಂಗಾರಿ, ತಾಚಿ ಮಾಡು. ತೊಟ್ಲಲ್ಲಿ ಏನು ಮನಸ್ಸಿರೋದಂತ ನೋಡ್ತಾ ಇದ್ದೀರಾ ಅಂದರೆ ಅವನಿಗೆ ಪಪ್ಪ ಅದನ್ನು ತೊಗೊಂಬಂದು ಕೊಟ್ಟಿದ್ದು. ಅವಾಗಿಂದ ಅವನು ಅದರಲ್ಲೇ ಮಲ್ಕೊಂಡು ರೂಢಿ ಆಗಿಬಿಟ್ಟಿದ್ದಾನೆ, ಬೀಳಲ್ಲ. ಆಲ್ಮೋಸ್ಟ್ ಎಲ್ಲ ಕೇಳ್ತಾರೆ ಬಿದ್ದುಬಿಡ್ತಾನೆ ಹುಷಾರು ಅಂತ ಕೇಳ್ತಾರೆ. ಬಟ್ ಅವ್ನು ಇದುವರೆಗೂ 1-2 ಸತಿ ಬಿದ್ದಿದ್ದಾನೆ ಅಷ್ಟೇ, ಅವ್ನ ಕೈ ಮಿಸ್ ಆಗಿ ಬಿದ್ದಿದ್ದಾನೆ. ಬಟ್ ಇದುವರೆಗೂ ಬಿದ್ದಿಲ್ಲ, ಆರಾಮಾಗಿ ಮಲ್ಕೋತಾನೆ. ಅವನೇ ಕೇಳ್ತಾನೆ, ಅವ್ನಿಗೆ ಆಲ್ರೆಡಿ ಇವಾಗ 3 ವರ್ಷ ಆಗಿದೆ, ಇನ್ನೂ ಅದರಲ್ಲೇ ಮಲ್ಕೊತಾನೆ. ಆರಾಮಾಗಿ ಕಂಫರ್ಟಬಲ್ ಇದೆ, ಆರಾಮಾಗಿ ನಿಮ್ಮದೇ ಮಲ್ಕೋತಾನೆ ಅಂತೇಳಿ ನಾನು ತಲೆ ಕೆಡಿಸ್ಕೊಳ್ಳೋದು. ಬಟ್ ನೈಟ್ ಟೈಮ್ ಮಾತ್ರ ಬಿಡಲ್ಲ, ಫುಲ್ ನೈಟೆಲ್ಲ ಬಿಡಲ್ಲ ಅವನ್ನ. ನಮ್ಮ ಜೊತೆ ಮಲಗಿಸ್ತಿದ್ದೀನಿ. ಈಗ ಯಜಮಾನ್ರು ಬಂದಮೇಲೆ ಅವ್ರು ಸ್ನಾನ ಮಾಡ್ಕೊತಾರೆ, ಕೆಲ್ಸಕ್ಕೆ ಹೋಗಿರ್ತಾರಲ್ವ, ಕೆಲಸದಿಂದ ಬಂದು ಸ್ನಾನ ಮಾಡ್ಕೊತಾರೆ. ಅವರು ಪೂಜೆ ಮಾಡಿ ಅದಾದಮೇಲೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟು ಇವತ್ತಿನ ದಿವಸ ಆಷಾಢ ಮಾಸದಲ್ಲಿ ಯಾವುದಾದ್ರೂ ಒಂದು ಹೆಣ್ದೇವ್ರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದೆ. ಆದರೆ ನಮ್ಮೂರಲ್ಲಿ ಯಾವುದು ಹೆಣ್ದೇವ್ರ ದೇವಸ್ಥಾನ ಇಲ್ಲ, ಅದಕ್ಕೋಸ್ಕರ ಇದಕ್ಕೆ ಕಬ್ಬಾಳಮ್ಮನಿಗೆ ಹೋಗೋಣ ಅಂತ ಹೇಳ್ತಿದ್ವಿ. ನಮ್ಮ ಹಸ್ಬೆಂಡ್ ಹೇಳೋರು ಗಾಡಿ ಎಸ್ಕೊಡ್ತೀನಿ ನೀನೇ ಹೋಗು ಅಂತ ಹೇಳಿದ್ರು. ಬೇಡ ಆ ಮಗುನ ಕರ್ಕೊಂಡು ಸೀರೆ ಉಟ್ಕೊಂಡೆಲ್ಲ ಗಾಡಿ ಓಡಿಸೋದು ತುಂಬ ಕಷ್ಟ ನನಗೆ ಅಂತೇಳಿ ಬೇಡ ನೀವೇ ಬನ್ನಿ ಅಂತ ಹೇಳಿದ್ದೀನಿ. ಸರಿ ಅಂತ ಹೇಳಿದ್ದಾರೆ. ಅವ್ರು ಬಂದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅಷ್ಟರಲ್ಲಿ ಅಡುಗೆ ಮಾಡೋಕ್ಕಾದರೆ ಮಾಡ್ತೀನಿ, ಯಾಕೆಂದರೆ ತುಂಬಾ ಟಯರ್ಡ್ ಆಗಿದ್ದೀನಿ ಒಂದು ವಾರದಿಂದ. ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಅಡುಗೆ ಮಾಡ್ತೀನಿ. ಹಾಗೆ ಸಂಜೆನೂ ಕೂಡ ಇದು ದೀಪ ಅಂಟಿಸ್ಬೇಕಲ್ವ, ಆ ಟೈಮ್ ಅಷ್ಟರಲ್ಲಿ ಸ್ವಲ್ಪ ನೈವೇದ್ಯ ಮಾಡಿಬಿಟ್ಟು ಹಾಗೆಯೇ ಅಡುಗೆ ಜೊತೆಲೇ ಮಾಡಿಕೊಂಡು ಮಾಡೋಣ ಅಂತಿದ್ದೀನಿ. ನೋಡೋಣ ಏನಾಗುತ್ತೋ. ಆ್ಯಕ್ಚುಲಿ ಖುಷೀಲಿ ನಾನು ಮಾತಾಡ್ತಾ ಇದ್ದೀನಿ, ಆದರೆ ತುಂಬಾ ಬಾಡಿ ಪೇನ್ ಇದೆ, ತುಂಬಾ ಸ್ಟ್ರೆಸ್ ಇದೆ. ಬಟ್ ಒಂದು ಖುಷೀಲಿ ಇಷ್ಟು ಜೋಶಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಈಗ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಮಲ್ಕೋಬೇಕು. ದೇವಸ್ಥಾನಕ್ಕೆ ಹೋಗುವಾಗ ಆದರೆ ವೀಡಿಯೋ ಮಾಡ್ಕೊತೀನಿ, ಇಲ್ಲಾಂದರೆ ಸಂಜೆ ವೀಡಿಯೋ ಮಾಡ್ಕೋತೀನಿ ಅಷ್ಟೇ. ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಷ್ಟೊಂದು ಪಿಂಪಲ್ಸ್ ಆಗಿಬಿಟ್ಟಿದೆ.
ಮಳೆ ಬರೋಂಗಿದೆ. ನಿನ್ನೆ ಬಟ್ಟೆ ಒಗೆದು ಒಣಾಕಿರೋದನ್ನೆಲ್ಲ ಎತ್ಕೋಬೇಕು. ಹಾಗೆಯೇ ಸ್ವಲ್ಪ ಅಡುಗೆ ಮಾಡಲ ಇಷ್ಟು ಬೇಗ ಬೇಡವಾ, ಸೊ ಇಲ್ಲ ರೆಸ್ಟ್ ತೊಗೊಳ್ಳ, ಎರಡೆರಡು ಥರ ಮನಸ್ಸು. ರೆಸ್ಟ್ ತೊಗೊಳ್ಬೇಕು ಅಂತ ಅನಿಸ್ತೆ, ಬಟ್ ಬಿಡು ಏನಾಗಲ್ಲ, ಇಷ್ಟೇ ಕೆಲಸ ತಾನೆ. ಒಬ್ಬರು ಎಷ್ಟೊಂದು ಕೆಲಸ ಮಾಡ್ತಿರ್ತಾರೆ, ಹೊಲ ಗದ್ದೆ ಮನೆ ಹಸು ಕರು ಆಡು ಮೇಕೆ ಅಂತ ಎಷ್ಟೊಂದು ಮಾಡ್ತಾ ಇರ್ತಾರೆ. ಅವ್ರ ಮುಂದೆ ನಮ್ಮದೆಲ್ಲ ಏನೇನು ಅಲ್ಲ ಅಂತ ನಾನು ಅಂದ್ಕೊತೀನಿ. ಅದೊಂದು ನಾನು ಯಾವಾಗಲೂ ಮೈಂಡಲ್ಲಿ ಇಟ್ಕೊಂಡಿರ್ತೀನಿ. ನಾನು ಯಾವುದಕ್ಕೂ ಫೀಲ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ದೇವ್ರು ನಮ್ಗೆ ಇಷ್ಟು ಕೊಟ್ಟಿದ್ದಾನೆ ಅಂತ ಖುಷಿ ಪಡಬೇಕೇ ಹೊರತು ನಮ್ಗೆ ಅದನ್ನು ಕೊಟ್ಟಿಲ್ಲ ಅಂತ ಯಾವತ್ತೂ ಅಂದರೆ ಅದು ಕೊರಗೋದು, ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದು ಏನೂ ಮಾಡಬಾರ್ದು. ನಮಗೆ ಏನು ಕೊಟ್ಟಿದ್ದಾನೋ ಅದ್ರಲ್ಲಿ ನಾವು ಖುಷಿ ಪಡಬೇಕು. ಯಾಕಂದರೆ ನಮಗಿಂತ ಕಷ್ಟದಲ್ಲಿರೋರು ಇರ್ತಾರೆ, ನಮಗಿನ್ನ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡೋರು ಇರ್ತಾರಲ್ವ. ಸೊ ಅದರಿಂದ ಅದನ್ನು ಫಸ್ಟು ತಲೆಯಲ್ಲಿ ಇಟ್ಕೊಬೇಕು. ದೇವ್ರು ಇಷ್ಟಾದರೂ ಕೊಟ್ಟಿದ್ದಾನಲ್ವ, ಅಷ್ಟಕ್ಕೆ ನಾವು ಖುಷಿ ಪಡಬೇಕು, ಅಷ್ಟಕ್ಕೆ ನಾವು ಥ್ಯಾಂಕ್ಫುಲ್ಲಾಗಿರಬೇಕು ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗ್ಲೂ. ಇವಾಗ ಯೋಚನೆ ಮಾಡ್ತಾಯಿದ್ದೀನಿ ಏನು ಅಡುಗೆ ಮಾಡೋದು ಅಂತ. ಬಸ್ಸಾರು ಮಾಡೋಣ ಅಂದರೆ ನುಗ್ಗೆ ಸೊಪ್ಪು ಬೇಕು, ಇವಾಗ ಕಿತ್ಕೊಡೋಕ್ಕೆ ಯಾರೂ ಇಲ್ಲ. ಅದಕ್ಕೆ ತರಕಾರಿ ಸಾರು ಮಾಡಿದ್ರೆ ಅಷ್ಟಾಗಿ ಅದು ಸ್ಪೆಷಲಾಗಿರಲ್ಲ. ಏನು ಮಾಡೋದು ಅಂದರೆ ಏನು ಮಾಡಬೇಕು ಅಂತ ಅಂತೂ ಮೈಂಡಿಗೆ ಬಂದಿಲ್ಲ. ನಮ್ಮ ಮಮ್ಮಿಗೆ ಫೋನ್ ಮಾಡಿದ್ರೆ ನಮ್ಮ ಮಮ್ಮಿ ಏನಾದರೂ ಒಂದು ಐಡಿಯಾ ಕೊಡ್ತಾರೆ, ಇದನ್ನು ಮಾಡು ಅಂತ. ಆದರೆ ನಮ್ಮ ಮಮ್ಮಿ ಸ್ವಲ್ಪ ಕೆಲಸ ಜಾಸ್ತಿ ಇರೋವಂಥ ಐಟಮ್ಸ್ನ ಹೇಳ್ತಾರೆ. ನೋಡೋಣ, ಏನಾದರೂ ಅಡುಗೆ ಮಾಡಿಬಿಟ್ಟು ಮುಗಿಯೋದ್ರಷ್ಟರಲ್ಲಿ ಊಟ ಕೊಡಬೇಕು. ಯಾಕೆಂದರೆ ಊಟ ಮಾಡಬೇಕಲ್ವಾ, ಅದಕ್ಕೆ ಮಗುಗೆ ಊಟ, ನನಗೆ ಊಟ, ಹಸ್ಬೆಂಡ್ಗೆ ಊಟ, ಎಲ್ರಿಗೂ ಮಾಡಬೇಕು. ಆ್ಯಕ್ಚುಲಿ ನಾನು ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ಅಂದರೆ ನಾನು ಮದುವೆ ಆಗಿದೆ, ಮಗು ಇದೆ ಅನ್ನೋದಕ್ಕೋಸ್ಕರ ನಾನು ತುಂಬ ಫಾರ್ಮಲ್ಲಾಗಿರಬೇಕು, ತುಂಬ ಸ್ಟಿಫಾಗಿರಬೇಕು. ನಿಜವಾಗ್ಲೂ ನನಗೆ ಆ ಥರ ಯಾವುದೂ ಇಲ್ಲ. ತುಂಬ ಫ್ರೆಂಡ್ಲಿಯಾಗಿ ಕ್ಲೋಸಾಗಿ. ಆಮೇಲೆ ಇನ್ನೊಂದು ಏನಂದರೆ ನಾನು ಇನ್ನೂ ಚಿಕ್ಕ ಹುಡುಗಿ ಅಂತಲೇ ನಾನು ಫೀಲ್ ಮಾಡ್ಕೊಂಡಿದ್ದೀನಿ. ಇನ್ನೂ ಚಿಕ್ಕ ಹುಡುಗಿ ಥರನೇ ನಾನು ಇರೋಕ್ಕೆ ಟ್ರೈ ಮಾಡ್ತೀನಿ. ಅದೇ ಒಂಥರ ನನಗಿಷ್ಟ. ಹಿಂಗೆ ಹಿಡ್ಕೊಂಡು ಇವಾಗ ನನಗೆ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ, ಕೈ ನೋವು ಬರ್ತಾಯಿದೆ. ಸೊ ಇವಾಗ ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ಇವಾಗ ಆಲ್ಮೋಸ್ಟ್ ಟೈಮ್ ಎಷ್ಟು 1:15 ಒಂದು ಅರ್ಧ ಗಂಟೆ ಸಾಕು ಅಡುಗೆ ಮಾಡೋದಕ್ಕೆ. ಪಡ ಅಂತ ಮಾಡಿಬಿಡ್ತೀನಿ. ನಮ್ಮ ಮಮ್ಮಿ ಮನೇಲಾಗಿದ್ದರೆ ಮಿರರ್ ಮುಂದೆ ಬಂದಿದ ತಕ್ಷಣ ಒಂದು ಪೋಸ್ ಕೊಟ್ಬಿಡ್ತಾ ಇದೆ. ಬಟ್ ಇಲ್ಲೇನಂದರೆ ಅಲ್ಲಿ ಪಕ್ಕದಲ್ಲೇ ಮಿರರ್ ಇತ್ತು, ತುಂಬ ಚೆನ್ನಾಗಿ ಬೆಳಕು ಬರೋದು. ಇಲ್ಲಿ ಹಿಂದೆಗಡೆ ವಿಂಡೋ ಇದೆಯಲ್ವಾ, ಸೊ ಅಷ್ಟಾಗಿ ಬೆಳಕು ಬರಲ್ಲ ಅಂತೇಳಿ ಏನೋ ಮಾಡೋಕ್ಕೋಗಲ್ಲ. ಬಟ್ ಟ್ರೈ ಮಾಡ್ತೀನಿ ಇವಾಗ. ಆದ್ರೂ ಸಿಂಪಲ್ಲಾಗಿ ನಾನಿವತ್ತು ಸ್ಯಾರಿ ಉಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸ್ಯಾರಿ ಉಟ್ಕೊಂಡೆ ಪೂಜೆ ಮಾಡಬೇಕು ಅಂತ ಇದೆ. ಇನ್ನೂ ಕಾಟನ್ ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು ಅಂತಾರೆ. ಸದ್ಯಕ್ಕೆ ಕಾಟನ್ ಸೀರೆ ಇಲ್ಲಿಲ್ಲ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಒಂದು ಸ್ಯಾರಿ ಉಟ್ಕೊಂಡು ಈ ಥರ ರೆಡಿಯಾಗಿದ್ದೀನಿ ಇವತ್ತು. ಸ್ವಲ್ಪ ಹೊತ್ತಾದಮೇಲೆ ಹಸ್ಬೆಂಡ್ ಏನೋ ಬಂದರು, ಆದರೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡೋಗಿಲ್ಲ, ಇಲ್ಲಿ ಮುನೇಶ್ವರನ ದೇವಸ್ಥಾನಕ್ಕೆ ಕರ್ಕೊಂಬಂದರು. ಯಾಕಂದರೆ ನಮ್ಮೂರಲ್ಲೇ ಒಬ್ಬರು ಇಲ್ಲಿ ಸಭೆ ಮಾಡ್ತಾಯಿದ್ದಾರೆ, ಅವ್ರು ಕರೆದಿದ್ರು ಅಂತೇಳಿ ಇಲ್ಲೂ ಕರ್ಕೊಬಂದರು. ನಾನು ಯಾವತ್ತೂ ಮುನೇಶ್ವರನ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ನಮ್ಮ ಅತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಮ್ಮ ಇಲ್ಲಿ ಈ ದೇವ್ರನ್ನ ತುಂಬ ಪೂಜಿಸ್ತಾ ಇದ್ರಂತೆ. ನಮ್ಮ ಹಸ್ಬೆಂಡ್ ಹೇಳಿದ್ದು ನೆನಪಿತ್ತು ನನಗೆ. ಸರಿ ಆಯಿತು, ನಾನು ಯಾವತ್ತೂ ನೋಡಿಲ್ಲ ಅಲ್ಲ, ಸರಿ ಹೋಗೋಣ ಅಂತೇಳಿ ನನ್ನ ಮಗನೂ ಅಷ್ಟರಲ್ಲಿ ಎದ್ದಿದ್ದ, ಸರಿ ಅಂತೇಳಿ ಕರ್ಕೊಂಬಂದ್ವಿ ಅವನೂ.
ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ. ಅದಾದಮೇಲೆ ಸಂಜೆನೂ ಪೂಜೆ ಮಾಡಬೇಕಲ್ವ ಅಂತೇಳಿ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ನೈಟ್ ಊಟಕ್ಕೆ ಅಂತ ಹೇಳಿ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡ್ಕೊಂಡಿದ್ದೆ, ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ನಮ್ಮ ಪಾಪಗೆ ಮೊಸರು ಬಜ್ಜಿ ಅಂದರೆ ಇಷ್ಟ, ತಿನ್ಕೋತಾನೆ ಊಟ ಅಂತ ಹೇಳಿ ಅದನ್ನು ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ದೆ ಇರೋ ಐಟಮ್ಸ್ ಎಲ್ಲ ಮಾಡಿಕೊಂಡೆ. ತುಂಬ ಚೆನ್ನಾಗಾಗಿತ್ತು. ಜಾಸ್ತಿ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ, ಸುಮ್ಮನೆ ಹಾಗೆ ಮಾಡೋಣ ಪಲಾವು ಏನನ್ನ ಸಾಂಬಾರು ಮುದ್ದೆ ಮಾಡೋದು ಅಂತೇಳಿ ಮಾಡಿದೆ. ಬಟ್ ಸಕ್ಕತ್ತಾಗಿದೆ, ಮೊಸರು ಬಜ್ಜಿ ಇರೋದ್ರಿಂದ ಇನ್ನೂ ಚೆನ್ನಾಗಾಗಿದೆ. ಅದೇ ಹೇಳಿಲ್ವಾ, ಯಾವಾಗಲೂ ಒಂದೇ ಥರ ಟೇಸ್ಟ್ ಬರಲ್ಲ, ಡಿಫ್ರೆಂಟ್ ಬರ್ತಾನೆ ಇರುತ್ತೆ. ಸೊ ಅದನ್ನೇ ಮ್ಯಾನೇಜ್ ಮಾಡ್ಕೊಂಡು ತಿನ್ನೋದು. ಒಂದೊಂದು ಟೇಸ್ಟ್ ಒಂದೊಂದು ಥರ ಯಾವಾಗಲೂ ಚೆನ್ನಾಗಿರುತ್ತೆ ಅಲ್ವಾ. ಒಂದೇ ಥರ ತಿನ್ನೋಕ್ಕೆ ಅಷ್ಟಾಗಿ ಚೆನ್ನಾಗಿರಲ್ಲ. ಪೂಜೆ ಎಲ್ಲ ಮಾಡಿದ್ದಾಯಿತು. ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಲ್ವ. ಸರಿ, ಇವಾಗಲೇ ಪೂಜೆ ಮಾಡಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದ್ದೀನಲ್ವ, ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಅವತ್ತೇ ಹೇಳ್ದಂಗೆ ಷಣ್ಮಹಾತ್ಮ ದೇವಸ್ಥಾನ ಓಪನ್ ಆಗಿತ್ತಲ್ವ, ಅಲ್ಲಿ ಪ್ರತಿದಿನ 48 ದಿವಸ ಪೂಜೆ ನಡೆಯುತ್ತೆ. ಇವತ್ತು ಪೂಜೆ ನಡೀತಾ ಇದೆ. ಸೊ ಹಂಗೆ ಅಲ್ಲಿಗೂ ಹೋಗಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗೋದು, ಬಂದಮೇಲೆ ಟಿಫನ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ದಾಯಿತು. ನನ್ನ ಮಗ ನೋಡ್ತಾ ಇದ್ದೀನಿ. ಇವಾಗೇನಿಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದಷ್ಟೇ. ಹೌದಾ, ಕಚ್ಚುತ್ತೆ ಜಸೋದು. ಇರೋ ಅಲಾಡ್ಸ್ಬಿಡಿರೋ. ಈ ಕಡೆನೂ ತಲೆ ಆಯ್ತಾ? ನೋಡಲ್ಲಿ, 2 ಕಡೆನೂ ಐತೆ. ಎಲ್ಲಿತ್ತಿದ್ದು? ಇಲ್ಲಿ ಛತ್ರಿ ಹಿಡ್ಕೊ ತಲೆ ಮೇಲೆ. ಜಾರ್ತಿ ಚಿನ್ನು.